ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 18ನೇ ಪಂದ್ಯ ಎಂದು ಡೆಲ್ಲಿ ಮತ್ತು ಕಲ್ಕತ್ತಾ ತಂಡದ ನಡುವೆ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದು ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಕಲ್ಕತ್ತಾ ತಂಡ ಆರಂಭದಲ್ಲಿ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಸಿಕ್ಕಿದ್ರು ನಂತರ ಬ್ಯಾಟ್ಸ್ಮನ್ಗಳು ಎಡುತ್ತಾರೆ. ಸದ್ಯದ ಸ್ಥಿತಿಯಲ್ಲಿ ಡೆಲ್ಲಿ ತಂಡ 145 ರನ್ಗಳನ್ನು ಬಾರಿಸಿ 5 ವಿಕೆಟ್ ಅನ್ನ ಕಳ್ಕೊಂಡಿರುವಂತದ್ದು. ಈ ಮಧ್ಯೆ ರಿಷಬ್ ಪಂತ್ ಅವರು ರೋಚಕ ಒಡಿಬಡಿ ಆಟವನ್ನ ತೋರಿಸ್ತಾ ಇದ್ದಾರೆ. ಅವರು ಕೇವಲ 1 ಓವರ್ಗಳಲ್ಲಿ 26 ರನ್ಗಳನ್ನ ಬಾರಿಸಿ ಮಿಂಚಿದ್ದಾರೆ. ಒಂದೇ ಓವರ್ನಲ್ಲಿ 3 6 ಮತ್ತು 2 4ಗಳ ನೆರವಿನೊಂದಿಗೆ 26 ರನ್ ಬಾರಿಸಿದ್ದಾರೆ. ಸದ್ಯ ರಿಷಬ್ ಪಂತ್ ಅವರು 4 6 ಮತ್ತು 2 4ಗಳ ನೆರವಿನೊಂದಿಗೆ ಕೇವಲ 14 ಬಾಲ್ಗಳಲ್ಲಿ 38 ರನ್ಗಳನ್ನ ಗಳಿಸಿ ಔಟ್ ಆಗಿರುವಂತದ್ದವರು. ಇದೇ ರೀತಿ ಅವರು ಆಟವನ್ನ ಮುಂದುವರಿಸಿದ್ರೆ ಡೆಲ್ಲಿ ತಂಡದ ಒಂದು ಮೊತ್ತವನ್ನ ಇನ್ನೂ ಹಿಗ್ಗಿಸಬಹುದಿತ್ತು. ಇನ್ನು ಕೋಲ್ಕತ್ತಾದ ಬೌಲಿಂಗ್ ಅನ್ನ ನೋಡೋದಾದ್ರೆ ನಾಥನ್ ಕೌಟರ್ನೇಲ್ ಅವರು 2 ವಿಕೆಟ್ ಅನ್ನ ಪಡ್ಕೊಂಡ್ರೆ ಉಮೇಶ್ ಯಾದವ್ ಮತ್ತು ಸುನಿಲ್ ನಾರಾಯಣ್ ಅವರು ತಲಾ 1 ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಕಾದ್ ನೋಡಬೇಕಾಗಿದೆ ಯಾವ ಒಂದು ಟಾರ್ಗೆಟ್ ಅನ್ನ ಡೆಲ್ಲಿ ತಂಡ ಕೋಲ್ಕತ್ತಾ ತಂಡಕ್ಕೆ ನೀಡುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಎಷ್ಟು ಒಂದು ಟಾರ್ಗೆಟ್ ಅನ್ನ ಕೋಲ್ಕತ್ತಾಗೆ ಕೊಡುತ್ತೆ? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.